ಹಾಗಾದ್ರೆ ಒಳ್ಳೇದಪ್ಪ. ಒಂದ್ ವೇಳೆ ಹಾಗಾಗದೆ ಹೋದ್ರೆ ಭಯ ಆಗ್ತದೆ ಕಣೋ. ನಾವು ಶಾನ್ವಿ ಮೇಲೆ ನಂಬಿಕೆ ಇಟ್ಟು ಎಲ್ಲ ಸರಿಪಡಿಸಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ಆ ತರುಣ್ ನಮ್ಮ ಶಾನ್ವಿಗೆ ಒಳ್ಳೆ ಜೋಡಿ ಅಲ್ಲ ಅನ್ನೋದನ್ನ ನಾನು ಒಪ್ಕೊಳ್ತೀನಿ. ಆದರೆ ದುರ್ಗಾ ಈ ವಿಚಾರದಲ್ಲಿ ತಲೆ ಹಾಕಬಾರ್ದಾಗಿತ್ತು. ಅವಳು ಶಾನ್ವಿಗೆ ಸಮಾಧಾನ ಮಾಡೋದಕ್ಕೆ ಹೋಗಿ ಈ ವಿಷಯನ ಮತ್ತಷ್ಟು ಹದಗೆಡಿಸ್ತಿದ್ದಾಳೆ ಅಂತ ಅನಿಸ್ತಾ ಇದೆ. ಅಮ್ಮ, ಇದರಲ್ಲಿ ದುರ್ಗಾ ತಪ್ಪೇನಿದೆ? ನನ್ನ ಶಾನ್ವಿ ಮಧ್ಯೆ ಮನಸ್ತಾಪ ಇತ್ತು, ಅದನ್ನು ಸಾಲ್ವ್ ಮಾಡೋದಕ್ಕೆ ಅವಳು ಪ್ರಯತ್ನ ಪಟ್ಟಿದ್ದಾಳಷ್ಟೇ. ಹೌದು ಶರತ್, ಅದು ಬರೀ ಮೇಲ್ನೋಟಕ್ಕೆ ಮಾತ್ರ ಹಾಗೆ ಕಾಣುತ್ತೆ. ಆದರೆ ಶಾನ್ವಿ ಮನಸ್ಸಲ್ಲಿ ತರುಣ್ ಬಗ್ಗೆ ಇನ್ನಷ್ಟು ಆಸೆ ಹುಟ್ಟೋ ಹಾಗೆ ಮಾಡಿದ್ದು ಇದೇ ದುರ್ಗಾನೇ. ಹೌದು ಶರತ್, ತರುಣ್ಗೆ ಮತ್ತೊಂದು ಅವಕಾಶ ಕೊಡಿ ಅಂತ ಕೇಳಿ ಶಾನ್ವಿ ಮನಸ್ಸನ್ನ ಹಾಳು ಮಾಡ್ತಾ ಇದ್ದಾಳೆ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ತರುಣ್ನೇ ಮದುವೆ ಆಗ್ತೀನಿ ಅಂತ ಶಾನ್ವಿ ಹಠ ಹಿಡಿದ್ರೆ ಅವರಿಬ್ರಿಗೂ ನಾವು ಮದುವೆ ಮಾಡೋಕ್ಕಾಗತ್ತಾ ಶರತ್? ಇಲ್ಲ ಅಲ್ವಾ? ನೀನು ಅವಳು ಅಣ್ಣ ಕಣೋ. ಅವಳು ಒಳ್ಳೇದು ಕೆಟ್ಟದ್ದು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಲ್ವಾ ಶರತ್? ಖಂಡಿತವಾಗಿ ಆಗಲ್ಲ ಅಂತ ನೀನು ಹೇಳಬೇಕಾಗಿತ್ತು. ಆದರೆ ದುರ್ಗಾ ಈ ಅವಕಾಶನ ಉಪಯೋಗಿಸ್ಕೊಂಡು ಎಲ್ಲ ಹಾಳು ಮಾಡಿದ್ಲು ಅಂತ ನಿಂಗೆ ಅನ್ನಿಸ್ತಾ ಅಲ್ವಾ? ನಮ್ಮ ಶಾನ್ವಿ ಜೀವನ ಹಾಳಾಗಲ್ವಾ ಶರತ್? ನಮ್ಮನೆ ಮರ್ಯಾದೆ ಮುಖ್ಯ ಅಲ್ವಪ್ಪ? ಯೋಚನೆ ಮಾಡು, ಚೆನ್ನಾಗಿ ಯೋಚನೆ ಮಾಡು ಶರತ್. ನಿನ್ನ ಮೊದಲು ದುರ್ಗಾ ವಿರುದ್ಧ ಎತ್ಕಟ್ತೀನಿ, ಆಮೇಲೆ ನೋಡ್ತಾ ಇರು ಈ ಮನೇಲಿ ನಿಮ್ಮಿಬ್ರು ನಡುವೆ ಬೆಂಕಿ ಹಚ್ಚಿ ನಾನು ಹೇಗೆ ಆಟ ಆಡ್ತೀನಿ ಅಂತ. ಅಕ್ಕ, ಇದ್ಯಾವುದೋ ಚಂದಮಾಮನ ಕತೆ ಇದ್ದಾಗಿದೆ ಅಕ್ಕ. ಅದು ಹೇಗಕ್ಕ? ಮನುಷ್ಯ ಜೀವಂತವಾಗಿ ಮೂರ್ತಿಯಾಗಿರೋದು ನಾನು ಸಿನಿಮಾದಲ್ಲಿ ನೋಡಿದ್ದೀನಿ, ಕಥೆಯಲ್ಲಿ ಕೇಳಿದ್ದೀನಿ. ಆದರೆ ನಿಜ ಜೀವನದಲ್ಲಿ ನಂಗೆ ಯಾಕೋ ಇದು ನಂಬಕ್ಕಾಗ್ತಿಲ್ಲ ಅಕ್ಕ. ಇದು ಹೇಗೆ ಸಾಧ್ಯ? ದುರ್ಗಾ, ಇದು ನಿನಗೆ ಚಂದಮಾಮನ ಕತೆ ಥರ ಅನ್ಸಿದ್ರೆ, ನನ್ನ ಕಾಪಾಡೋದಕ್ಕೆ ಬಂದಾಗ ಆ ಪುಟ್ಟ ಮಕ್ಕಳು ನಿನಗೆ ಕೆಲವು ವಸ್ತುಗಳನ್ನ ಕೊಟ್ವಲ್ಲ, ಅದು ಯಾವ ಥರ ಕತೆ? ಇದನ್ನೆಲ್ಲ ಏನು ಭ್ರಮೆ ಅಂತ್ಯ ಅಥವಾ ಕತೆ ಅಂತ್ಯ? ಇಷ್ಟೆಲ್ಲ ನಿನ್ನ ಜೀವನದಲ್ಲೇ ನಡೆದ ಮೇಲೂ ಯಾವ್ದು ಸಾಧ್ಯ ಯಾವ್ದು ಅಸಾಧ್ಯ ಅಂತ ಇನ್ನೂ ಪ್ರಶ್ನೆ ಮಾಡ್ತೀಯಾ? ನೀನು ಹೇಳೋದೇನೋ ಸರಿ ಅಕ್ಕ, ಆದರೆ ಈ ಸತ್ಯನ ಒಪ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಯಾಕೋ ಕೇಳ್ತಿಲ್ಲ. ಅಲ್ಲ, ಅದು ಹೇಗಕ್ಕ? ಕಲ್ಲೊಳಗೆ ಜೀವಂತವಾಗಿರೋದಕ್ಕೆ ಅದು ಹೇಗೆ ಸಾಧ್ಯ? ನಿನ್ನ ಪರಿಸ್ಥಿತಿ ಅರ್ಥ ಆಗತ್ತೆ ದುರ್ಗಾ, ಆದರೆ ನಾನು ಹೇಳ್ತಿರೋದು ಸತ್ಯ. ಹಾಗಾದ್ರೆ ಒಂದು ಕೆಲಸ ಮಾಡೋಣ ಅಕ್ಕ, ಬಾಸ್ ಹತ್ರ ಹೋಗಿ ಅವರಮ್ಮ ಬದುಕಿರೋ ವಿಷಯನ ಹೇಳ್ಬಿಡೋಣ. ಬಾಸ್ಗೆ ಸತ್ಯ ಎಲ್ಲ ಗೊತ್ತಾಗ್ಲೇಬೇಕು. ಬಾ. ಏ ದುರ್ಗಾ, ಬೇಡ ದುರ್ಗಾ, ಶರತ್ತಿಗೆ ಈಗಲೇ ಎಲ್ಲಾನು ಹೇಳೋದು ಬೇಡ. ಯಾಕಕ್ಕ? ಬಾಸ್ಗೆ ಸತ್ಯ ಗೊತ್ತಾದ್ರೆ ಅವ್ರು ನಮಗೆ ಸಹಾಯ ಮಾಡ್ತಾರಲ್ವಾ? ದುರ್ಗಾ, ಇದನ್ನೆಲ್ಲ ನೀನು ಶರತ್ ಹತ್ರ ಹೇಳಿದ ತಕ್ಷಣ ಅವ್ರು ನಿನ್ನ ನಂಬ್ತಾರೆ ಅಂತ ನಿನ್ಗನ್ಸತ್ತಾ? ಸ್ವಲ್ಪ ಯೋಚನೆ ಮಾಡು. ಇಷ್ಟೆಲ್ಲ ನಡೆದ ಮೇಲೂ ನೀನೇ ಇದನ್ನು ನಂಬೋದಕ್ಕೆ ಕಷ್ಟಪಡ್ತಿದ್ಯಾ? ಅಂದಮೇಲೆ ಈ ಮಾಯಾಲೋಕ, ದುಷ್ಟಶಕ್ತಿ, ಶಿಷ್ಟಶಕ್ತಿ ಬಗ್ಗೆ ಶರತ್ನ ಹೇಗೆ ನಂಬಿಸ್ತೀಯಾ? ನೀನು ಹೇಳೋ ಪ್ರತಿಯೊಂದು ಮಾತು ಅವ್ರಿಗೆ ಹುಚ್ಚತನ ಥರ ಕಾಣಿಸ್ಬೋದು. ಮೊದಲು ನಾವು ದಾಕ್ಷಾಯಿಣಿ ಅತ್ತೆನ ಆ ಬಂಧನದಿಂದ ಹೊರಗೆ ತರಬೇಕು. ಅವ್ರು ನಮ್ಮ ಜೊತೆ ಬಂದಾಗ ಸತ್ಯ ಅದಾಗೆ ಹೊರಗೆ ಬರುತ್ತೆ. ಅದಕ್ಕೂ ಮೊದಲು ನಾವು ಹಳೆ ಮನೆಗೆ ಹೋಗಿ ಆ ಪೆಟ್ಟಿಗೆನ ಹುಡುಕ್ಲೇಬೇಕು ದುರ್ಗಾ. ಸರಿ ಅಕ್ಕ, ನೀನು ಹೇಳ್ದಾಗೆ ಮಾಡೋಣ. ಪೆಟ್ಟಿಗೆ, ಹಳೆ ಮನೆ. ನಮ್ಮ ಶಾನ್ವಿ ಹಠ ಏನು ಅಂತ ನಿನಗೆ ಗೊತ್ತಿದೆ ಶರತ್. ಒಂದು ವೇಳೆ ಅವಳೇನಾದರೂ ನನಗೆ ತರುಣೇ ಬೇಕು, ನಾನು ಅವಳನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡಿದ್ರೆ ಏನು ಮಾಡೋದು ಶರತ್? ನಮ್ಮ ಮನೆ ಮರ್ಯಾದೆ ಕಾಪಾಡೋರು ಯಾರು? ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಇಲ್ಲಮ್ಮ, ಹಾಗೆಲ್ಲ ಏನೂ ಆಗಲ್ಲ. ನಾವಿವಾಗ ಅವ್ರಿಗೊಂದು ಚಾನ್ಸ್ ಕೊಟ್ಟಿದ್ದೀವಲ್ವಾ, ಎಲ್ಲ ಸರಿ ಆದರೂ ಆಗ್ಬೋದು. ಸರಿ ಆಗತ್ತಾ? ಏನಪ್ಪ ಸರಿ ಆಗತ್ತೆ?
ಶಾನ್ವಿ ಅಣ್ಣನ ಮಾತನ್ನೇ ಕೇಳದೆ ಇರೋಳು ದುರ್ಗನ್ ಮಾತನ್ನ ಒಂದೇ ಸಲಕ್ಕೆ ಒಪ್ಕೊಂಡು ಅಂದ್ರೆ ಏನರ್ಥ? ಅವಳು ಇದಕ್ಕಾಗೆ ಕಾಯ್ತಾ ಇದ್ಲು ಅಂತ ಅಲ್ವಾ? ನಾಳೆ ನಾವೇನಾದ್ರೂ ತರುಣ್ ಕೆಟ್ಟೋನು ಅಂತ ಪ್ರೂವ್ ಮಾಡಿದ್ರು ಶಾನ್ವಿ ಇದನ್ನು ಒಪ್ಕೊಳ್ಳೋದಿಲ್ಲ. ಈಗಲೇ ಅವರಿಬ್ರು ನಾವು ದೂರ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು ಶರತ್. ಒಂದು 4 ದಿವಸ ಹತ್ತು ಸುಮ್ಮನಾಗಿರೋಳು. ಇಲ್ಲ, ನಾವೇ ಅವರಿಬ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟು ಅವ್ರ ಪ್ರೀತಿ ಇನ್ನೂ ಆಳವಾಗಿ ಬೇರೂರೋ ಹಾಗೆ ಮಾಡಿಕೊಟ್ವಿ ಅಷ್ಟೇ. ನೀನೇನೇ ಹೇಳು ಶರತ್, ಶಾನ್ವಿ ತರುಣ್ ವಿಚಾರ ಸಂಬಂಧಗಳನ್ನೇ ಒಡೆದಾಕ್ತಾ ಇವೆ. ಅಲ್ಲ ಅಮ್ಮ. ಶರತ್, ನೀ ನನ್ನ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ. ನಮ್ಮ ಮನೆ ವಿಚಾರದಲ್ಲಿ ದುರ್ಗಾ ಅತಿಯಾದ ಆಸಕ್ತಿನ ತೋರಿಸ್ತಿದ್ದಾಳೆ. ಅವಳಿಗೇನೋ ಪಾಪ ಒಳ್ಳೇದನ್ನೇ ಮಾಡಬೇಕು ಅನ್ನೋ ಆಸೆ ಇದೆ ಕಣೋ. ಆದರೆ ನಮ್ಮ ಘನತೆ, ಮನೆತನದ ಮರ್ಯಾದೆ ಏನು ಅನ್ನೋದು ದುರ್ಗಂಗೆ ಇನ್ನೂ ಅಷ್ಟಾಗಿ ಗೊತ್ತಿಲ್ಲಪ್ಪ. ಸುಮ್ಮನೆ ಈ ವಿಚಾರದಲ್ಲಿ ನಿನ್ನ ಮತ್ತೆ ಶಾನ್ವಿ ಮಧ್ಯೆ ಬಂದು ಒಪ್ಸಿದ್ದು ನನಗ್ಯಾಕೋ ಸರಿ ಕಾಣ್ತಿಲ್ಲ. ತಪ್ಪು ಮಾಡಿಬಿಟ್ಲು ದುರ್ಗಾ, ತಪ್ಪು ಮಾಡಿಬಿಟ್ಲು ಶರತ್. ಇಲ್ಲಮ್ಮ, ತಪ್ಪಿಲ್ಲ. ದುರ್ಗಾ ಮಾಡಿದ್ರಲ್ಲಿ ನಂಗೆ ಯಾವ ತಪ್ಪು ಕಾಣಿಸ್ತಾ ಇಲ್ಲ. ಅಮ್ಮ, ದುರ್ಗಾ ನನ್ನ ಮತ್ತು ಶಾನ್ವಿ ಮಧ್ಯೆ ಬಂದಿರಲಿಲ್ಲ ಅಂದಿದ್ದರೆ ನಾನು ಮತ್ತು ಶಾನ್ವಿ ಇವತ್ತು ಮಾತಾಡ್ತಾನೆ ಇರಲಿಲ್ಲ. ನಾವಿಬ್ಬರು ಪ್ರೀತಿಯಿಂದ ಇರಬೇಕು ಅಂತ ಅವಳು ತುಂಬ ಪ್ರಯತ್ನ ಪಟ್ಟಿದ್ದಾಳಮ್ಮ. ನಾವಿಬ್ಬರು ಖುಷಿಯಾಗಿರಬೇಕು ಅಂತ ಅವಳು ಇಷ್ಟೆಲ್ಲ ಮಾಡ್ತಾ ಇರೋದು ಸರಿನೇ ಅಲ್ವಾ? ಅಲ್ಲ ಶರತ್, ಅದು ಇವಾಗ ಏನು ಹೇಳಿ, ಶಾನ್ವಿಗೆ ತರುಣ್ ಮೇಲಿನ ಅಭಿಪ್ರಾಯ ಬದಲಾಗಲ್ಲ ಅನ್ನೋದು ನಿಮ್ಮ ಭಯ ಅಲ್ವಾ? ಹಾಗಾಗಲ್ಲ ಅಮ್ಮ. ಆ ತರುಣ್ ನಾಟಕ ಮಾಡ್ತಾ ಇದ್ದಾನೆ. ಆ ನಾಟಕ ತುಂಬ ದಿನ ಉಳಿಯಲ್ಲ. ಅವನು ಹಾಕಿರೋ ಮುಖವಾಡ ಕಳ್ಚತ್ತೆ. ಅವನ ಅಸಲಿ ಮುಖ ಆಚೆ ಬರುತ್ತೆ. ಆವಾಗ ಶಾನ್ವಿಗೆ ಸರಿ ಯಾವುದು ತಪ್ಪು ಯಾವುದು ಎಲ್ಲ ಗೊತ್ತಾಗುತ್ತೆ. ಆದರೂ ಶರತ್, ಅಮ್ಮ ನೋಡಿ, ಇವಾಗ ದುರ್ಗಾ ಹೇಳಿದ ಮಾತು ಕೇಳಿದೆ ನಾನು ಏನಾದರೂ ಹಠಕ್ಕೆ ಬಿದ್ದಿದ್ದಿದ್ರೆ ಶಾನ್ವಿ ಇವತ್ತೋ ನಾಳೆನೋ ತರುಣ್ ಜೊತೆ ಓಡ್ ಹೋಗಿ ಮದುವೆ ಆಗಿರೋಳು. ಅವಳನ್ನ ನಾವೇನು 24 ಗಂಟೆ ಕಾಯ್ತಾ ಕೂರಕ್ಕಾಗ್ತಾ ಇರಲಿಲ್ಲ ಅಲ್ವಾ? ಅದನ್ನು ತಪ್ಪಿಸಿದ್ದು ದುರ್ಗಾ. ಶಾನ್ವಿ ತರುಣ್ನ ತುಂಬ ಬ್ಲೈಂಡಾಗಿ ನಂಬಿಟ್ಟಿದ್ದಾಳೆ. ಆ ನಂಬಿಕೆನ ದೂರ ಮಾಡೋದಕ್ಕೆ ದುರ್ಗಾ ದಾರಿ ಮಾಡಿಕೊಟ್ಟಿದ್ದಾಳೆ. ಅದು ಅಲ್ಲದೆ ನನ್ನ ಮತ್ತು ಶಾನ್ವಿ ಸಂಬಂಧ ಉಳಿಯೋದಕ್ಕೆ ದುರ್ಗಾನೇ ಕಾರಣ ಅಮ್ಮ. ಸರಿ ಬಿಡಪ್ಪ ಶರತ್, ನನ್ನ ಮಾತು ತಪ್ಪು ಅಂತ ಹೇಳ್ತಾ ಇದೆಯಾ? ದುರ್ಗನ್ ಪರವಾಗಿ ಮಾತಾಡ್ತಾ ಇದೆಯಲ್ಲ, ಇಟ್ಸ್ ಓಕೆ. ಇದರಲ್ಲಿ ಪರ ವಿರೋಧದ ಮಾತಿಲ್ಲ ಅಮ್ಮ. ದುರ್ಗಾಗೆ ನಮ್ಮ ಮನೆ ಬಗ್ಗೆ ಎಷ್ಟೊಂದು ಕನ್ಸರ್ನ್ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಅವಳಿಗೆ ಶಾನ್ವಿ ಜೀವನ ಹಾಳಾಗಬಾರ್ದು ಅಂತ ಕೇರಿದೆ. ಅದಕ್ಕೆ ಶಾನ್ವಿಗೆ ಅದನ್ನು ಅರ್ಥ ಮಾಡಿಸ್ತಾ ಇದ್ದಾಳೆ. ದುರ್ಗಾ ಯಾವತ್ತೂ ನಮ್ಮ ಮನೆಗೆ ಒಳ್ಳೆಯದನ್ನೇ ಬಯಸ್ತಾಳಮ್ಮ.